ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ನ ಕಾನ್ಸೆಪ್ಟ್ ಆದಂತಹ ರಿಪೋರ್ಟೆಡ್ ಸ್ಪೀಚನ್ನು ನೋಡ್ತಾ ಹೋಗೋಣ. ಸೊ ಈ ರಿಪೋರ್ಟೆಡ್ ಸ್ಪೀಚ್ ಇಟ್ಸ್ ಆಲ್ಸೋ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಸಹಿತ ಏನು ಮಾಡ್ತಾ ಹೋಗ್ತಾರೆ, ಕರಿತಾ ಹೋಗ್ತಾರೆ. ಸೊ ಫಸ್ಟ್ ನಾವು ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ಗೆ ಎ ಅಂತಕ್ಕಂತಹ ಒಬ್ಬ ಪರ್ಸನ್ ತಗೊಳ್ಳೋಣ. ಅದೇ ರೀತಿ ಬಿ ಅಂತಕ್ಕಂತಹ ಮತ್ತೊಬ್ಬ ಪರ್ಸನ್ ತಗೊಳ್ಳೋಣ. ಸೊ ಈಗ ಎ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ತನ್ನ ಓನ್ ವರ್ಡ್ಸಲ್ಲಿ ಒಂದು ಸೆಂಟೆನ್ಸನ್ನು ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಂತಹ ಬಿ ವ್ಯಕ್ತಿ ಎ ವ್ಯಕ್ತಿ ಹೇಳಿದಂತಹ ಸೆಂಟೆನ್ಸನ್ನು ಬಿ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಓನ್ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಎ ವ್ಯಕ್ತಿ ಹೇಳಿದಂತಹ ಸೆಂಟೆನ್ಸನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಆದರೆ ಇಲ್ಲಿ ಬಿ ವ್ಯಕ್ತಿ ಏನು ಮಾಡ್ತಾನೆ, ಎ ವ್ಯಕ್ತಿ ಯೂಸ್ ಮಾಡಿದಂತಹ ವರ್ಡ್ಸನ್ನು ಎಕ್ಸಾಕ್ಟಾಗಿ ಯೂಸ್ ಮಾಡ್ತಾ ಹೋಗೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾನೆ, ಕೆಲವೊಂದು ಚೇಂಜಸನ್ನು ಮಾಡ್ತಾ ಹೋಗ್ತಾನೆ. ಸೊ ಈ ಚೇಂಜಸನ್ನು ಮಾಡಿ ಏನು ಮಾಡ್ತಾ ಹೋಗ್ತಾನೆ, ಸೆಂಟೆನ್ಸನ್ನು ಫಾರ್ಮ್ ಮಾಡ್ತಾ ಹೋಗ್ತಾನೆ. ಸೊ ಇದನ್ನು ನಾವೇನು ಅಂತ ಕರಿತೀವಿ, ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತಾ ಹೋಗ್ತೇವೆ. ಸೊ ನಾವಿಲ್ಲಿ ಒಂದು ಸೆಂಟೆನ್ಸ್ ನೋಡೋಣ. ಸೊ ಸೆಂಟೆನ್ಸ್ ಹೀಗೆ ಹೇಳ್ತಾ ಹೋಗುತ್ತೆ. ರಿಪೋರ್ಟೆಡ್ ಸ್ಪೀಚ್, ಇಟ್ ಈಸ್ ಯೂಸ್ಡ್ ಟು ಕಮ್ಯುನಿಕೇಟ್ ವಾಟ್ ಸಮ್ ಒನ್ ಎಲ್ಸ್ ಸೆಡ್ ವಿತೌಟ್ ಯೂಸಿಂಗ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ಸ್ಪೀಕರ್. ಸೊ ಇಲ್ಲಿ ಸ್ಪೀಕರ್ ಯಾರಾಗಿರ್ತಾರೆ, ನಮಗೆ ಎ ಆಗಿರ್ತಾನೆ. ಸೊ ನಾವು ಏನು ಮಾಡ್ತಾ ಹೋಗ್ತೀವಿ, ವಿತೌಟ್ ಯೂಸಿಂಗ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದಿ ಸ್ಪೀಕರ್. ಅಂದರೆ ಎ ವ್ಯಕ್ತಿ ಯೂಸ್ ಮಾಡಿದಂತಹ ಎಕ್ಸಾಕ್ಟ್ ವರ್ಡ್ಸನ್ನೇ ಏನು ಮಾಡ್ತಾ ಹೋಗೋದಿಲ್ಲ, ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಯೂಸ್ ಮಾಡ್ತಾ ಹೋಗೋದಿಲ್ಲ. ಸೊ ಕೆಲವೊಂದು ಚೇಂಜಸನ್ನು ಮಾಡಿ ಏನು ಮಾಡ್ತಾ ಹೋಗ್ತೇವೆ, ಅದನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡ್ತಾ ಹೋಗ್ತೇವೆ. ಸೊ ನಮಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ಆಗ್ತಕ್ಕಂತಹ ಚೇಂಜಸ್ ಯಾವುದ್ಯಾವುದು ಅನ್ನೋದನ್ನು ನೋಡೋದಾದರೆ, ಪ್ರೊನೌನ್ ಹ್ಯಾಸ್ ಟು ಬಿ ಚೇಂಜ್ಡ್ ಆ್ಯಂಡ್ ವರ್ಬ್ ಈಸ್ ಯೂಶಲಿ ಮೂವ್ಡ್ ಬ್ಯಾಕ್ ಎ ಟೆನ್ಸ್. ಅಂದರೆ ಇಲ್ಲಿ ಏನಾಗುತ್ತೆ, ನಮಗೆ ಚೇಂಜಸ್ ಯಾವುದಾಗುತ್ತೆ, ಪ್ರೊನೌನ್ ಚೇಂಜ್ ಆಗುತ್ತೆ, ಅದೇ ರೀತಿ ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ಟೆನ್ಸಲ್ಲಿ ನಮಗೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡೋದಾದರೆ, ಸೊ ಟೆನ್ಸ್ ಏನಾಗುತ್ತೆ, ಒಂದು ಬ್ಯಾಕ್ಸ್ ಟೆನ್ಸ್ಗೆ ಮೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು ನೋಟನ್ನು ನೋಡ್ತಾ ಹೋಗೋಣ. ಸೊ ಇಂಡೈರೆಕ್ಟ್ ಸ್ಪೀಚ್ಗೆ ಸೆಂಟೆನ್ಸನ್ನು ಚೇಂಜ್ ಮಾಡುವಾಗ ನಾವು ಫಾಲೋ ಮಾಡಬೇಕಾದಂತಹ ಪಾಯಿಂಟ್ಸ್ ಯಾವುದ್ಯಾವುದು ಅನ್ನೋದನ್ನು ನೋಡೋದಾದರೆ, ಸೊ ಫಸ್ಟ್ ನಮಗೆ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ನಡುವೆ ಇರ್ತಕ್ಕಂತಹ ಡಿಫ್ರೆನ್ಸ್ ಗೊತ್ತಾಗಬೇಕು. ಸೊ ಇಲ್ಲಿರ್ತಕ್ಕಂತಹ ಫಸ್ಟ್ ನೋಟ್ ಯಾವುದು ಅನ್ನೋದನ್ನು ನೋಡೋದಾದರೆ, ನೋ ಇನ್ವರ್ಟೆಡ್ ಕಾಮಾಸ್ ಆರ್ ರಿಕ್ವೈರ್ಡ್. ಅಂದರೆ ನಾವು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡುವಾಗ, ಸೊ ಸೆಂಟೆನ್ಸಲ್ಲಿ ಏನು ಯೂಸ್ ಮಾಡೋ ಹಾಗಿಲ್ಲ, ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಇನ್ವರ್ಟೆಡ್ ಕಾಮಾಸ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವು ಇಲ್ಲಿ ಸೆಂಟೆನ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ನಮಗೊಂದು ಸೆಂಟೆನ್ಸ್ ಇದೆ, ಏನಂತ ಇದೆ, ರೀಮಾ ಸೆಡ್ ಕಾಮಾ ಇನ್ವರ್ಟೆಡ್ ಕಾಮಾಸ್ ಇದೆ ನೋಡಿ. ಸೊ ರೀಮಾ ಸೆಡ್ ಐ ಆಮ್ ವೆರಿ ಬ್ಯುಸಿ ಟುಡೇ. ಸೊ ಇನ್ವರ್ಟೆಡ್ ಕಾಮಾ ಕ್ಲೋಸ್, ಹಾಗೆ ಫುಲ್ ಸ್ಟಾಪ್ ಇದೆ. ಸೊ ಇದು ನಮಗೆ ಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡುವಾಗ ನಾವು ಏನೇನು ಫಾಲೋ ಮಾಡಬೇಕು ಅಂದರೆ, ನೋ ಇನ್ವರ್ಟೆಡ್ ಕಾಮಾಸ್ ಆರ್ ರಿಕ್ವೈರ್ಡ್. ಇಂಡೈರೆಕ್ಟ್ ಸ್ಪೀಚ್ಗೆ ನಮಗೆ ಕಾಮಾಸ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತಾರೆ, ದೇರ್ ಈಸ್ ನೋ ಕಾಮಾ ಆಫ್ಟರ್ ರಿಪೋರ್ಟಿಂಗ್ ವರ್ಬ್. ಓಕೆ, ಸೊ ಹಾಗಾದರೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಮಗೆ ರಿಪೋರ್ಟಿಂಗ್ ವರ್ಬ್ ಯಾವುದಾಗುತ್ತೆ ಅಂತಂದರೆ, ರೀಮಾ ಸೆಡ್. ಸೊ ಇದು ನಮಗೆ ರಿಪೋರ್ಟಿಂಗ್ ವರ್ಬ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ, ದೇರ್ ಈಸ್ ನೋ ಕಾಮಾ ಆಫ್ಟರ್ ರಿಪೋರ್ಟಿಂಗ್ ವರ್ಬ್. ಸೊ ಇಲ್ಲಿ ನಮಗೆ ರಿಪೋರ್ಟಿಂಗ್ ವರ್ಬ್ ಆದಮೇಲೆ ಕಾಮಾ ಇದೆ. ಸೊ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ, ನಾವು ರಿಪೋರ್ಟಿಂಗ್ ವರ್ಬ್ ಆದ ನಂತರ ಇಂಡೈರೆಕ್ಟ್ ಸ್ಪೀಚಲ್ಲಿ ಕಾಮಾ ಯೂಸ್ ಮಾಡೋ ಹಾಗಿಲ್ಲ. ಸೊ ನಾವಿಲ್ಲಿ ನೋಡ್ಬೋದು ಸೆಕೆಂಡ್ ಸೆಂಟೆನ್ಸಲ್ಲಿ, ಇಂಡೈರೆಕ್ಟ್ ಸೆಂಟೆನ್ಸಲ್ಲಿ ರೀಮಾ ಸೆಡ್ ದಟ್ ಶಿ ವಾಸ್ ವೆರಿ ಬ್ಯುಸಿ ದಟ್ ಡೇ ಅಂತ ಇದೆ. ಸೊ ನಾನು ಇಲ್ಲಿ ಡೈರೆಕ್ಟ್ ಸೆಂಟೆನ್ಸಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಇಲ್ಲ, ಅದೇ ರೀತಿ
ಡೈರೆಕ್ಟ್ ಸೆಂಟೆನ್ಸಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಇದೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಇಲ್ಲ. ಸೊ ಅದೇ ರೀತಿ ಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ವರ್ಬ್ ಆದಮೇಲೆ ಕಾಮಾ ಇದೆ. ಸೊ ಈ ಇಂಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ವರ್ಬ್ ಆದಮೇಲೆ ನಮಗಿಲ್ಲಿ ಕಾಮಾ ಇಲ್ಲ. ಸೊ ಅದೇ ರೀತಿ ಏನಾಗಿದೆ ಇಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಕೂಡ ಇಂಡೈರೆಕ್ಟ್ ಸ್ಪೀಚಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತಾರೆ, ನೆಕ್ಸ್ಟ್ ಯಾವ ನೋಟನ್ನು ಹೇಳ್ತಾರೆ ಅಂತಂದರೆ ಲಿಂಕ್ ವರ್ಡ್ ದಟ್, ವೆದರ್ ಆರ್ ಇಫ್ ಯೂಸ್ಡ್ ಟು ಕನೆಕ್ಟ್ ಟೂ ಪಾರ್ಟ್ಸ್. ಅಂದರೆ ನಮಗಿಲ್ಲಿ ಗೊತ್ತಿದೆ, ಒಂದು ಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ವರ್ಬ್ ಇದೆ, ಅದೇ ರೀತಿ ರಿಪೋರ್ಟಿಂಗ್ ಸೆಂಟೆನ್ಸ್ ಕೂಡ ಇದೆ. ಸೊ ಈ ರಿಪೋರ್ಟಿಂಗ್ ವರ್ಬಲ್ಲಿ ಏನಾಗುತ್ತೆ, ಲಿಂಕ್ ವರ್ಡ್ ದಟ್ ಆ್ಯಂಡ್ ವೆದರ್ ಆರ್ ಇಫನ್ನು ಯೂಸ್ ಮಾಡಿ ಈ ರಿಪೋರ್ಟಿಂಗ್ ವರ್ಬ್ ಹಾಗೆ ರಿಪೋರ್ಟಿಂಗ್ ಸೆಂಟೆನ್ಸ್, ಸೊ ಇವೆರಡನ್ನು ಜಾಯಿನ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತಾ ಹೋಗ್ತೀವಿ ಅಂತಂದರೆ ಲಿಂಕಿಂಗ್ ವರ್ಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಯಾವುದ್ಯಾವುದು ಅಂದರೆ ದಟ್, ವೆದರ್ ಆರ್ ಇಫನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ಸೊ ಲಿಂಕಿಂಗ್ ವರ್ಡ್ ಆಗಿ. ಸೊ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ದ ಪ್ರನೌನ್ ಇನ್ ದ ರಿಪೋರ್ಟೆಡ್ ವರ್ಡ್ಸ್ ಚೇಂಜ್ ಡಿಪೆಂಡಿಂಗ್ ಆನ್ ಹೂ ಈಸ್ ಸ್ಪೀಕಿಂಗ್ ಟು ಹೂಮ್. ಸೊ ನಮಗೆ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಆಗುವಾಗ ಸೊ ಸೆಂಟೆನ್ಸಲ್ಲಿ ಇರ್ತಕ್ಕಂತಹ ಪ್ರನೌನ್ ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರನೌನ್ ಯಾವ ಬೇಸ್ ಮೇಲೆ ಚೇಂಜ್ ಆಗುತ್ತೆ ಅಂದರೆ, ಸೊ ಯಾರು, ಹೂ ಈಸ್ ಸ್ಪೀಕಿಂಗ್ ಟು ಹೂಮ್, ಯಾರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಬೇಸಿಕ್ ಮೇಲೆ ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಈ ಪ್ರನೌನ್ಸನ್ನು ಚೇಂಜ್ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ನಾವು ನೋಡಿ, ರೀಮಾ ಸೆಡ್ ಐ ಆಮ್ ವೆರಿ ಬ್ಯುಸಿ ಟುಡೇ ಅಂತ ಇದೆ. ಸೊ ಇಲ್ಲಿ ನಮಗೆ ಪ್ರನೌನ್ ಯಾವುದಾಗುತ್ತೆ, ನೌನ್ ಯಾವುದಾಗುತ್ತೆ, ಇಲ್ಲಿ ಐ ಆಗುತ್ತೆ. ಸೊ ಅದೇ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ, ಸೊ ಐ ಅಂತಕ್ಕಂಥದ್ದು ಶಿ ಆಗಿ ಬದಲಾಗಿದೆ. ಸೊ ಅದೇ ರೀತಿ ರಿಪೋರ್ಟಿಂಗ್ ವರ್ಬ್ ಹಾಗೆ ರಿಪೋರ್ಟಿಂಗ್ ಸೆಂಟೆನ್ಸನ್ನು ಸೇರಿಸಲಿಕ್ಕೆ ನಾವು ಯಾವ ಲಿಂಕಿಂಗ್ ವರ್ಡ್ ಯೂಸ್ ಮಾಡಿದ್ದೀವಿ ಅಂದರೆ ದಟ್ಟನ್ನು ಯೂಸ್ ಮಾಡಿದ್ದೀವಿ. ಓಕೆ. ಸೊ ಅದೇ ರೀತಿ ಇಲ್ಲಿ ಇರ್ತಕ್ಕಂತಹ ಪ್ರನೌನ್ ಕೂಡ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಸೊ ಯಾವ ರೀತಿ ಚೇಂಜಸ್ ಆಗಿದೆ, ಐ ಅಂತಕ್ಕಂಥದ್ದು ಶಿ ಆಗಿದೆ, ಹೌದಲ್ವಾ? ಸೊ ಈ ರೀತಿ ಪ್ರನೌನ್ಸ್ ಬದಲಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ನಾವು ನೆಕ್ಸ್ಟ್ ನೋಟ್ ಬಗ್ಗೆ ನೋಡೋದಾದರೆ, ವೆನ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಆರ್ refers to future time, means or future time, the tense of the verb in the words reported does not change ಅಂತ ಇದೆ. ಅಂದರೆ ಇಲ್ಲಿ ನಮಗೆ ರಿಪೋರ್ಟಿಂಗ್ ವರ್ಬಲ್ಲಿ, ಓಕೆ, ರಿಪೋರ್ಟಿಂಗ್ ವರ್ಬಲ್ಲಿ ಸೊ ನಮಗಿಲ್ಲಿ ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ, ಹಿ ಸೇಸ್. ಸೊ ಈ ಎಕ್ಸಾಂಪಲ್ ನಾವು ರಿಪೋರ್ಟಿಂಗ್ ವರ್ಬ್ ಯಾವುದಾಗುತ್ತೆ, ಹಿ ಸೇಸ್ ಅಂತಕ್ಕಂಥದ್ದಾಗುತ್ತೆ. ಸೊ ಈ ಸೇಸ್ ಅಂತಕ್ಕಂಥದ್ದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟೋ ಪಾಸ್ಟ್. ಸೊ ಹಿ ಸೇಸ್ ನಮಗಿದು ಪ್ರೆಸೆಂಟಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಹೋಗ್ತಾನೆ, ವೆನ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಆರ್ ಇನ್ ಫ್ಯೂಚರ್ ಟೈಮ್ ದ ಟೆನ್ಸ್ ಆಫ್ ದಿ ವರ್ಬ್ ಇನ್ ದ ವರ್ಡ್ಸ್ ರಿಪೋರ್ಟೆಡ್ ಡಸ್ ನಾಟ್ ಚೇಂಜ್. ಅಂದರೆ ಯಾವಾಗ ನಮಗೆ ಈ ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥದ್ದು ನಮಗೆ ಪ್ರೆಸೆಂಟ್ ಟೆನ್ಸು ಅಥವಾ ಫ್ಯೂಚರಲ್ಲಿ ಬರುತ್ತೋ ಆಗ ಏನಾಗಲ್ಲ, ನಮಗೆ ಸೆಂಟೆನ್ಸಲ್ಲಿರ್ತಕ್ಕಂತಹ ವರ್ಬ್ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಏನಾಗುತ್ತೆ, ಹಿ ಸೇಸ್ ಐ ಆಮ್ ಫೈನ್. ಸೊ ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಹಿ ಸೇಸ್, ಸೊ ಇಲ್ಲಿ ನಮಗೆ ರಿಪೋರ್ಟಿಂಗ್ ವರ್ಬ್ ಇದೆ. ಸೊ ಇಲ್ಲಿ ಕಂಜಕ್ಷನ್ ಆಗಿ ದಟ್ಟನ್ನು ತೊಗೊಂಡಿದ್ದೀವಿ. ಸೊ ಅದೇ ರೀತಿ ಇಲ್ಲಿ ಪ್ರನೌನ್ ಚೇಂಜ್ ಆಗಿದೆ. ಸೊ ಐ ಬದಲಾಗಿ ನಾವು ಇಲ್ಲಿ ಏನು ತೊಗೊಂಡಿದ್ದೀವಿ, ಹಿ ಅಂತಕ್ಕಂಥದ್ದು ತೊಗೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ನೀವು ವರ್ಬನ್ನು ನೋಡ್ಬೋದು. ಸೊ ಇದು ಕೂಡ ಪ್ರೆಸೆಂಟಲ್ಲಿದೆ, ಹಿ ಈಸ್ ಫೈನ್. ಸೊ ಇದು ಕೂಡ ಪ್ರೆಸೆಂಟಲ್ಲಿದೆ. ಅಂದರೆ ಸೆಂಟೆನ್ಸಲ್ಲಿರ್ತಕ್ಕಂತಹ ವರ್ಬ್ ಚೇಂಜ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಕ್ಸಾಂಪಲ್ನ ಇದು ಕಂಪ್ಲೀಟ್ ಮಾಡ್ತಾನೆ. ರೀಮಾ ಸೆಡ್ ಐ ಆಮ್ ವೆರಿ ಬ್ಯುಸಿ ಟುಡೇ ಅಂತ ಇದೆ. ಸೊ ರಿಪೋರ್ಟಿಂಗ್ ವರ್ಬ್ ಏನಿದೆ, ರೀಮಾ ಸೆಡ್. ಸೊ ನಮಗಿದು
ಪಾಸ್ಟಲ್ಲಿದೆ, ಸೊ ಪ್ರೆಸೆಂಟಲ್ಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ವರ್ಬ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವರ್ಬ್ ಚೇಂಜ್ ಆಗೋದ್ರಿಂದ ಸೊ ರೀಮಾ ಸೆಡ್ ರಿಪೋರ್ಟಿಂಗ್ ವರ್ಬನ್ನು ಹಾಗೆ ತೊಗೊಳ್ತೇವೆ. ಸೊ ನೆಕ್ಸ್ಟ್ ನಮಗಿಲ್ಲಿ ಯಾವುದನ್ನು ತೊಗೋಬೇಕು, ರಿಪೋರ್ಟಿಂಗ್ ವರ್ಬ್ ಪ್ಲಸ್ ರಿಪೋರ್ಟಿಂಗ್ ಸ್ಪೀಚನ್ನು ಸೇರಿಸಲಿಕ್ಕೆ ನಾವು ಕಂಜಕ್ಷನ್ ದಟ್, ವೆದರ್ ಆರ್ ಇಫನ್ನು ಯೂಸ್ ಮಾಡಬೇಕು. ಸೊ ನಾನಿಲ್ಲಿ ದಟ್ಟನ್ನು ತೊಗೊಳ್ತಾ ಇದ್ದೇನೆ. ಸೊ ಈ ದಟ್ ಕಂಜಕ್ಷನ್ ತೊಗೊಂಡಿದ್ದೀನಿ. ಸೊ ಅದೇ ರೀತಿ ರೀಮಾ ಸೆಡ್ ಶಿ ವಾಸ್. ಸೊ ಇಲ್ಲಿ ಪ್ರನೌನ್ ಚೇಂಜ್ ಆಗಿದೆ, ಶಿ ವಾಸ್ ಅನ್ನೋದು ಪ್ರನೌನ್ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಏನು ಚೇಂಜ್ ಆಗಿದೆ ನೋಡಿ. ಸೊ ಐ ಆಮ್ ವೆರಿ ಬ್ಯುಸಿ ಟುಡೇ ಅಂತ ಇತ್ತು. ಸೊ ಇಲ್ಲಿ ಆ್ಯಮ್ ಏನಾಗಿದೆ, ಪ್ರೆಸೆಂಟಿಂದ ಪಾಸ್ಟಿಗೂ ಇದೆ. ಸೊ ನಮಗೆ ಇಲ್ಲಿ ನೋಟಲ್ಲಿ ಹೇಳಿದರು. ಸೊ ಏನೇನು ಚೇಂಜ್ ಆಗುತ್ತೆ ಅಂದರೆ, ಟೆನ್ಸಸ್ ಯಾವಾಗಲೂ ಏನಾಗುತ್ತೆ, ಒಂದು ಸ್ಟೆಪ್ ಬ್ಯಾಕ್ ಬರುತ್ತೆ, ಅಂದರೆ ಪ್ರೆಸೆಂಟ್ ಇರೋದು ಪಾಸ್ಟಿಗೆ ಬರುತ್ತೆ. ಸೊ ಆ ರೀತಿಯ ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಆ್ಯಮ್ ಅಂತಕ್ಕಂಥದ್ದು ಇಲ್ಲಿ ವಾಸ್ ಆಗಿದೆ. ಸೊ ವೆರಿ ಬ್ಯುಸಿ. ಮತ್ತೇನಾಗಿದೆ ಇಲ್ಲಿ ಚೇಂಜು, ಟುಡೇ ಅಂತಕ್ಕಂಥದ್ದು ದಟ್ ಡೇ ಅಂತ ಆಗಿದೆ. ಸಿ ಇಲ್ಲಿ ದಟ್ ಡೇ ಆಗಿದೆ. ಸೊ ಈ ಚೇಂಜಸ್ನ ನಾನು ನಿಮಗೆ ಒಂದು ಲೀಸ್ಟ್ ಇದೆ, ಸೊ ಆ ಲೀಸ್ಟನ್ನು ನಾನು ನಿಮಗೆ ಲಾಸ್ಟಿಗೆ ಕೊಡ್ತಾನಂತೆ. ಸೊ ಇಲ್ಲಿ ನಾವು ದಿಸ್ ಇರೋದನ್ನು ಡೈರೆಕ್ಟ್ ಸ್ಪೀಚಲ್ಲಿ ದಿಸ್ ಇರೋದನ್ನು ದಟ್ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಹಿಯರ್ನ ದೇರ್ ಅಂತ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಆ ಲೀಸ್ಟನ್ನು ನಾನು ನಿಮಗೆ ಲಾಸ್ಟಿಗೆ ಕೊಡ್ತಾನಂತೆ.